ಅಂಟಿ ಮನೆಗೆ ಬಂದ್ವಿ. ಅಂಟಿ ಮನೆಗೆ ಬಂದ ತಕ್ಷಣ ಇದು ಬಂದು ನಮ್ಮ ಅಂಟಿದು ಆಡಿ ಕಾರ್. ಆ್ಯಕ್ಚುಲಿ ನೋಡಿದ ಮೇಲೆ ಭಾಳ ಖುಷಿ ಆತ್ರಿ. ಮತ್ತು ಇದು ಬಂದು ನಮ್ಮ ಅಂಟಿ ಮನೆ. ನಮ್ಮ ಅಂಟಿ ಯಾರಪ್ಪ ಅಂದ್ರೆ ಸಾಂಗ್ಲಿ ZP ಸದಸ್ಯ ಮತ್ತು ಅಂದ್ರೆ ZP ಮೆಂಬರ್ ಮತ್ತು ಅವ್ರ ಹಸ್ಬೆಂಡ್ ಬಂದು ZP ಉಪಾಧ್ಯಕ್ಷ. ಸೊ ಮನಿನ ನೋಡ್ಬೋದು ಹೆಂಗೆ. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗದ್ರಿ ಅಂತ ಭಾವಿಸ್ತೀನಿ. ನಾವು ಕೂಡ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಇವತ್ತು ನಾನು ನಿಮ್ಮ ಜೊತೆ ಹೊಸ ವ್ಲಾಗ್ನ ಶೇರ್ ಮಾಡ್ಕೊಳ್ತಿದ್ದೀನಿ, ನಿಮ್ಮ ಜೊತೆ ಹೊಸ ವ್ಲಾಗ್ನ ತೊಗೊಂಡು ಬರತ್ತೀನಿ. ಸೊ ಯಾವುದಪ್ಪ ವ್ಲಾಗ್ ಅಂದ್ರೆ ನಮ್ಮ ಅಂಟಿ ಮನೇನ ಹೋಮ್ ಟೂರ್ನ ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡಕದೀನಿ. ಇವತ್ತು ನಮ್ಮ ಅಂಟಿ ಮನೆ ಹೆಂಗೈತಿ ಏನೈತಿ, ನಾನು ಕೂಡ ಫಸ್ಟ್ ಟೈಮ್ನ ನಮ್ಮ ಅಂಟಿ ಮನೆಗೆ ಹೊಂಟೀನಿ. ಸೊ ಅವ್ರು ಯಾರು ಅಂಟಿ ಮನೆ ಹೆಂಗೈತಿ ಅಂತ ಫುಲ್ ನಾನು ಕೂಡ ಮನೆ ನೋಡೋಕೆ ಫುಲ್ ಎಕ್ಸೈಟೆಡ್ ಅದೀನಿ. ಬಿಕಾಸ್ ನಾನು ಕೂಡ ಅವ್ರ ಮನೆಗೆ ಫಸ್ಟ್ ಟೈಮ್ನ ಹೊಂಟೀನಿ. ಸೊ ನೀವು ಕೂಡ ಆ ಮನೇನ ಹೆಂಗೈತಿ ಅನ್ನೋ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ಇನ್ನೊಂದಪ್ಪ ಏನಂದ್ರೆ, ರಾಧಿಕಾನ ಮ್ಯಾರೇಜ್ ವ್ಲಾಗ್ ಆಗಲಿ, ಹಲ್ದಿ ವ್ಲಾಗ್ ಆಗಲಿ, ಆಮೇಲೆ ಅಕ್ಕಿದು ಒಳ್ಕಲ್ ಪೂಜೆ ವ್ಲಾಗ್ ಆಗಲಿ ಭಾಳಷ್ಟು ಜನ ಸಪೋರ್ಟ್ ಮಾಡಿರಿ. ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ರಂತನ ಅನ್ಕೋತೀನಿ. ಇನ್ನೊಂದು ಕ್ಲಿಯರ್ ಅಂದ್ರೆ, ಸಾಕಷ್ಟು ಜನ ನನಗೆ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ಗಾಗಲಿ ಭಾಳಷ್ಟು ಜನ ಮೆಸೇಜ್ ಹಾಕಿದ್ರಿ, ವ್ಲಾಗ್ಸ್ ಮಸ್ತ್ ಆಗ್ಯಾವು, ಮಸ್ತ್ ಕಾಣತ್ತಾಳ್ರಿ ಬ್ರೈಡ್ ಗ್ರೂಮ್, ಆಮೇಲೆ ನೀವು ಕೂಡ ಚಂದ ಕಾಣತ್ತೀರಿ ಅಂತ ಹೇಳಿದ್ರಿ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಯೂಟ್ಯೂಬ್ ಕೆಳಗಡೆ ಕಮೆಂಟ್ಸ್ ಹಾಕ್ರಿ ಅಂತಲೇ ಹೇಳ್ತೀನಿ. ಆಮೇಲೆ ವ್ಲಾಗ್ನ ಇವತ್ತು ಮಸ್ತ್ ನಿಮ್ಮ ಜೊತೆನ ಸ್ಟಾರ್ಟ್ ಮಾಡೀನಿ. ಆಮೇಲೆ ನೀವು ಲಾಸ್ಟ್ವರೆಗೂ ವಿಡಿಯೋಸ್ ನೋಡ್ರಿ ಅಂತಲೇ ಹೇಳ್ತೀನಿ. ಬಿಕಾಸ್ ಮನಿ ಎಲ್ಲರೂ ಹೇಳ್ತಾರೆ ಬನ್ನಿ ಭಾಳ ಮಸ್ತ್ ಐತ್ರಿ ಅವ್ರದ್ದಂತ. ಸೊ ಹಾಗಾಗಿ ನಾನು ಕೂಡ ಇವತ್ತು ಎಕ್ಸ್ಪ್ಲೋರ್ ಮಾಡ್ಕೊಳ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಪಟ್ ಅಂತ ನಾನು ಕೂಡ ಅವ್ರ ಮನೆಗೆ ಹೋಗಿ ಅವ್ರ ವಿಡಿಯೋಸ್ ಮಾಡ್ಕೊಂಡು ನಿಮ್ಮ ಜೊತೆನ ಶೇರ್ ಮಾಡ್ತೀನಿ. ಸೊ ಚಲೋ ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ನಾನು ವಿದ್ಯಾರ್ಥಿನ ಮನೆಗೆ ಬಂದೀನಿ. ವಿದ್ಯಾರ್ಥಿ ಯಾರಪ್ಪ ಅಂದ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗ್ಬೋದು. ಭಾಳ ಒಳ್ಳೆ ಮನಸ್ದವ್ರಿ, ಭಾಳ ಮಸ್ತ್ ಅನಿಸ್ತು ಇವ್ರ ಮನೆಗೆ ಬಂದ. ಟೋಟಲ್ ನಾನು ಇವ್ರ ಮನೆ ಟೋಟಲ್ ವಿಡಿಯೋ ಮಾಡ್ಕೊಂಡಿನಿ. ಸೊ 2 ಶಬ್ದ ಕೂಡ ಅವ್ರು ನನ್ನ ವಿಡಿಯೋ ಒಳಗೆ ಮಾತಾಡ್ತಾರಂತ. ಬಿಕಾಸ್ ಡೈಲಿ ನನ್ನ ವಿಡಿಯೋಸ್ ನೋಡ್ತಾರಂತ್ರಿ, ಅವ್ರು ಇಷ್ಟಪಟ್ಟು ನೋಡ್ತಾರಂತ. ಸೊ ಹಾಗಾಗಿ ನಮ್ಮ ಅವತಾರ ನೋಡ್ಬೇಡ್ರಿ, ಬರೀ ನಾವು ಏನು ಮಾತಾಡ್ತೀವಿ ಅದಷ್ಟೇ ನೋಡ್ರಿ. ಚಾಲು ಕರಿ. ನಮಸ್ಕಾರ. ನನ್ನ ಹೆಸರು ರೀ ವಿದ್ಯಾ ಶಿವಾಜಿದವ್ರೆ. ನಾ ZP ಮೆಂಬರ್ ರೀ, ಜಿಲ್ಲಾ ಪರಿಷತ್ ಸದಸ್ಯ. ಮರಾಠಿ ಅಂದ್ರೆ ಜಿಲ್ಲಾ ಪರಿಷತ್ ಸದಸ್ಯ, ಇವ್ರು ಕನ್ನಡ ಭಾಷೆಯಲ್ಲಿ ಅಂದ್ರೆ ZP ಸದಸ್ಯ. ಮತ್ತು ರೀ ನಾ ಸೋನಿಯನ್ ವಿಡಿಯೋ ದಿನ ನೋಡ್ತೀನಿ ರೀ. ಅವ್ರು ಇಷ್ಟ ಚೆನ್ನಾಗಿ ಮಾಡ್ತಾರ್ರಿ ವಿಡಿಯೋ, ನನಗೆ ಭಾಳ ಪಸಂದ್ ಬರ್ತದೆ ರೀ. ನೀವು ಎಲ್ಲರೂ ಸೋನಿಯಾನ ವಿಡಿಯೋ ನೋಡ್ರಿ. ಈಗ ನಮ್ಮ ಮನೆ ವಿಡಿಯೋ ಮಾಡ್ಯಾರ್ರಿ ಅವ್ರ. ನಿಮಗೆ ನಮ್ಮ ಮನೆ ಹೆಂಗೆ ಅನ್ಸತಿ ಇದೆಲ್ಲರೂ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ, ಲೈಕ್ ಮಾಡಿರಿ ಸೋನಿಯಾಗ. ಥ್ಯಾಂಕ್ ಯು. ನೀವು ಮಾತಾಡ್ರಿ ಭಾಳ ಖುಷಿ ಆಯ್ತು. ನಿಮ್ಮ ಮನೆಗೆ ಬಂದು ಆ್ಯಕ್ಚುಲಿ ಭಾಳ ಖುಷಿ ಆಯ್ತು ನಮಗೆ. ಎಲ್ಲರಿಗಿಂತನೂ ನಿಮ್ದು ಸ್ವಭಾವ ನೋಡಿ ಭಾಳ ಖುಷಿ ಆಯ್ತು. ಫುಲ್ ಸಿಂಪ್ಲಿಸಿಟಿ ಅದಾರು, ಇಷ್ಟೆಲ್ಲ ಐತಿ ಆದರೂ ಕೂಡ ಒಂದು ಸ್ವಲ್ಪ ಕೂಡ ಏನೂ ಇಲ್ಲ, ಭಾಳ ಸಿಂಪಲ್ ಅದಾರು. ಭಾಳ ಮಸ್ತ್ ಅನಿಸಿತ್ತು ನಮಗೆ ನೋಡಿ. ಸೊ ಫ್ರೆಂಡ್ಸ್, ಫೈನಲಿ ಅಂಟಿ ಮನೆಗೆ ಬಂದು ರೀಚ್ ಆದ್ವಿ. ನೋಡ್ರಿ ಮಸ್ತ್ ಅಂತದ ಒಂದು ಆಡಿ ಕಾರ್ ನಿಂತೈತಿ ಮನೆ ಮುಂದೆ. ಕೆಲವೊಬ್ರು ಕನಸು ಕೂಡ ಇರ್ತೈತಲ್ಲ. ಸೊ ಹಾಗಾಗಿ ಅವ್ರ ಕನಸು ನೆನಸಾಗೈತ್ರಿ ಇವತ್ತಂತ ನಾ ಅನ್ಕೋತೀನಿ. ಆ್ಯಕ್ಚುಲಿ ಆಡಿ ಕಾರ. ಆಮೇಲೆ ನಾವು ಕೂಡ ಮನೆ ಒಳಗೆ ಎಂಟರ್ ಆದ್ವಿ. ಅವ್ರ ಮನೆ ಹೆಸರು ಬಂದು ರಾಜಾರಾಮ್ ಅಂತ. ಅಂದ್ರೆ ಅವ್ರ ಮಾವನ ಹೆಸರನ್ನ ಪ್ರತಿಯೊಂದು ಬಿಸ್ನೆಸ್ಗೆ ಅವ್ರು ಇಟ್ಕೊಂಡಾರ್ರಿ, ರಾಜಾರಾಮ್ ಅಂತ. ಇದು ಬಂದು ಒಳಗೆ ಬಂದ ತಕ್ಷಣ ದೇವ್ರ ದರ್ಶನ ಮಾಡಿದೆ. ಆಮೇಲೆ ಇದು ಬಂದು ಅವ್ರದ್ದು ದೇವ್ರ ಮನೆ. ಹಾಲಿಗೆ ಎಂಟರ್ ಆದ ತಕ್ಷಣ ಲೆಫ್ಟ್ ಸೈಡ್ಗನ ದೇವ್ರ ಮನೆ ಐತ್ರಿ. ಭಾಳ ಚಂದ ಡೆಕೋರೇಷನ್ ಕೂಡ ಮಾಡಿದ್ರ. ಆಮೇಲೆ ಇದು ಬಂದು ದೇವರ ಬಾಗ್ಲ. ದೇವ್ರ ಬಾಗ್ಲಿಗೆ ಕೃಷ್ಣನ ಇದು ಏನಪ್ಪ ಅಂದ್ರೆ ಕೃಷ್ಣನ ಗ್ಲಾಸ್ ಹಾಕಿದ್ರು ಅವ್ರ. ಕೃಷ್ಣನ ಮೂರ್ತಿ ಅನ್ನೋಕ್ಕಿಂತ ಕೃಷ್ಣನ ಫೋಟೋ ಇದ್ದಿದ್ದು ಗ್ಲಾಸ್ ಕೂಡ ಹಾಕಿದ್ರು. ಆಮೇಲೆ ಇದು ಬಂದು ಲಿವಿಂಗ್ ರೂಮ್. ಮಸ್ತ್ ಐತ್ರಿ. ಲಿವಿಂಗ್ ರೂಮ್ ಕೂಡ ಮಸ್ತ್ ಐತಿ, ದೊಡ್ಡದೈತಿ, ಸ್ಪೇಷಿಯಸ್ ಐತಿ. ಆ್ಯಕ್ಚುಲಿ ಏನಪ್ಪ ಪ್ರಾಬ್ಲಮ್ ಅಂದ್ರೆ, ಕ್ಯಾಮ್ರಾ ನಾನು ವಿಡಿಯೋ ಮಾಡತ್ತಿದ್ದೆ, ನನ್ನ ಹತ್ರನ ಐತ್ರಿ ಕ್ಯಾಮ್ರಾ. ಮತ್ತು ಅದ್ರಾಗ ಸಾನ್ವಿ ಹರ್ಷು ಕೂಡ ಸಿಕ್ಕಾಪಟ್ಟಿನ ತ್ರಾಸ ಮಾಡತ್ತಿದ್ರ. ನೋಡ್ರಿ ಇಲ್ಲಿ ಕಾಣ್ತೈತಿ ನಿಮಗೆ ಲಿವಿಂಗ್ ರೂಮ್ನ. ನೋಡ್ರಿ ಈ ಥರ ಐತಿ ಲಿವಿಂಗ್ ರೂಮ್. ಇದು ಬಂದು ಡೈನಿಂಗ್ ಹಾಲ್. ಆ್ಯಕ್ಚುಲಿ ಇದು ಮನೆ ಬಂದು 2 ಎಕರೆ ಜಾಗದ ಒಳಗೆ ಈ ಬಿಲ್ಡಿಂಗ್ನ ಅವ್ರ ಕನ್ಸ್ಟ್ರಕ್ಟ್ ಮಾಡ್ಯಾರ. ಮಸ್ತ್ ಫುಲ್ ಸ್ಪೇಷಿಯಸ್ ಐತ್ರಿ. ಎಲ್ಲೂ ಸಣ್ಣ ರೂಮ್ ಅದಾವಪ್ಪ, ಇಲ್ಲಾಂದ್ರೆ ಏನಪ್ಪ ಅಂದ್ರೆ ಎಲ್ಲಿ ಸಣ್ಣ ಕಿಚನ್ ಆಗೈತಪ್ಪ ಅಂತ ಆ ಥರ ಏನೂ ಇಲ್ಲ. ಇದು ಬಂದು ಕಿಚನ್. ಇದು ಬಂದು ಔಟ್ಸೈಡ್ ಬಾಲ್ಕನಿ ಮಾಡ್ಯಾರ.
ಈ ಏರಿಯಾ ಒಳಗನ ಅವರ ಸ್ವಂತನ ಪ್ರತಿಯೊಂದು ತರಕಾರಿ ಪ್ರತಿಯೊಂದು ಹಣ್ಣುಗಳು ಗಿಡಗಳು ಸಾಕಷ್ಟು ಗಿಡ ಮರ ಹಚ್ಚಾರ್ರಿ. ಆಮೇಲೆ ಯಾವುದೋ ಒಂದು ತರಕಾರಿ ಆಗಲಿ ಅಲ್ಲಿ ತಾವ ಬೆಳೆಸಿ ಆ ಬೆಳೆಸಿದ್ದ ಫುಲ್ ಫ್ರೆಶ್ ತರಕಾರಿನ ಯೂಸ್ ಮಾಡ್ತಾರೆ ಅವ್ರ ಮನೆಗೆ. ಇಷ್ಟು ದೊಡ್ಡ ಜಾಗ ಇತ್ತಂದ್ರೆ ಅದು ಒಂದು ಬೆನಿಫಿಟ್ ಇರ್ತದೆ ನೋಡ್ರಿ. ಅಲ್ಲೇ ಬೆಳೆಸಿ ಅಲ್ಲೇನ ಫ್ರೆಶ್ ಫುಡ್ನ ನಾವು ತಿನ್ನಕ್ಕೆ ಬರ್ತದಪ್ಪ ಅಂತ. ಸೊ ಈ ಥರ ಯಾರ್ದು ಜಾಗ ಇರ್ತೈತಿ ಅವ್ರು ಖಂಡಿತ ಅದನ್ನ ಆ ಥರ ಯೂಸ್ ಮಾಡ್ಕೋಬೋದು ಅಂತನ ಅನ್ನಿಸ್ತದೆ ನನಗೆ. ಅಂದ್ರೆ ಅವ್ರು ಆ ಥರ ಮಸ್ತ್ ಯೂಸ್ ಮಾಡ್ಕೊಂಡಾರ ಹತ್ರನ. ಇಲ್ಲಿ ನೋಡ್ರಿ ಮತ್ತೊಮ್ಮೆ ಅವ್ರು ತಮ್ಮ ಕಿಚನ್ನ ಎಕ್ಸ್ಪ್ಲೋರ್ ಮಾಡತ್ತಾರ. ಸೊ ನಾನು ಆಂಟಿ ನೀವು ಮಾತಾಡ್ರಿ ಅಂದೆ, ಬೇಡ ನೀನು ಮಾತಾಡ ಅಂತ ಹೇಳಿದ್ರು. ಇಲ್ಲ ಔಟ್ಸೈಡ್ ಏರಿಯಾ ಅಲ್ಲೇ ಅವ್ರ ಒಂದು ಒಲಿ ಇಟ್ಕೊಂಡಾರ. ಬಿಕಾಸ್ ಯಾವಾಗಾದ್ರೂ ಒಲಿ ಮ್ಯಾಗ ಅಡ್ಗೆ ಯಾವತ್ತು ರುಚಿ, ಹಾಗಾಗಿ ಒಲಿ ಮ್ಯಾಗಿನ ಅಡ್ಗೆ ಯಾವಾಗಲೇ ತಿನ್ನೋಂಗೆ ಅನ್ನಿಸ್ತಂದ್ರೆ ಅವ್ರು ಔಟ್ಸೈಡ್ ಒಂದು ಒಲಿನ ಇಟ್ಕೊಂಡಾರ. ಇದು ಬಂದು ಅವರ ದೊಡ್ಡ ಸಣ್ಣ ಮಗನ ರೂಮ. ಇವ್ರಿಗೆ 2 ಗಂಡು ಮಕ್ಕಳ. ಹಾಗಾಗಿ ಅವ್ರ ಸಣ್ಣ ಮಗನ ರೂಮ ಅವ್ರು ಹೆಂಗೆ ಮಾಡ್ಯಾರ ನೋಡ್ರಿ, ವಿಂಡೋ ಪ್ಲಸ್ ಅದು ಬ್ಯಾಕ್ ಸೈಡ್ ಫರ್ನಿಚರ್ ಆಗ್ತೈತಿ ಮತ್ತು ಕ್ಲೋಸ್ ಮಾಡಿ ಫರ್ನಿಚರ್ ಲುಕ್ ಕೂಡ ಕೊಡ್ತೈತಿ. ಮಸ್ತ್ ಸ್ಪೇಷಿಯಸ್ ಅದಾವ್ರಿ. ಮತ್ತು ಮೇನ್ ಅಂದ್ರೆ ಭಾಳ ಗಚ್ಚಿ ಯಾವುದು ಸಾಮಾನು ಅವರು ಇಟ್ಕೊಂಡಿಲ್ಲ. ಫುಲ್ ಕ್ಲೀನ್ ಸುಟ್ಟಿದ್ದು ಮಾಡ್ಕೊಂಡಾರ. ಇದು ಒಂದು ಕೆಳಗಡೆದು ರೂಮ್. ಅಲ್ಲಿ ಬಂದು ಅವರು ಶಿಲಾಯಿ ಮಷೀನ್ ಕಾಣತತ್ತೇನ್ರಿ ನಿಮಗೆ. ಎಸ್, ಅವ್ರ ಇಷ್ಟು ವರ್ಷ ಅವ್ರ ಬ್ಲೌಸ್ನ ಅವರ ಸ್ಟಿಚ್ ಮಾಡ್ಕೋತಿದ್ರಂತ್ರಿ. ನೋಡ್ರಿ ಎಷ್ಟು ಹೆಂಗೆ ನೋಡ್ರಿ. ಸೊ ಈಗ 1 ವರ್ಷ ಅವರು ಸ್ಟಿಚ್ ಮಾಡ್ಕೊಟ್ಟು ಬಿಟ್ಟಾರ. ಬಿಕಾಸ್ ಅವ್ರ ಕಾಲು ನೋವು ಆಗೈತಂತ ಪಾಪ ಅದು ಕೂಡ ತೋರ್ಸಾತಿದ್ರು ಅವ್ರು. ಇದನ್ನೆಲ್ಲ ನೋಡಿ ನನಗೆ ಏನು ಮಿಸ್ಸಿಂಗ್ ಅನ್ಸಾತಿತ್ತಂದ್ರೆ ಗೊತ್ತೇನ್ರಿ, ಒಂದು ಮನೆಗೆ ಒಂದು ಹೆಣ್ಮಗಳು ಇರಬೇಕಪ್ಪ ಅನ್ಸಾತಿತ್ತ. ಹೆಣ್ಮಗಳು ಇದ್ರೆ ಆ ಮನೆಗೊಂದು ಕಳೆನ ಬೇರೆ ಅಂತ ಅನ್ಸಾತಿತ್ತ. ಸೊ ಅವ್ರು ಕೂಡ ಅನ್ನತಿದ್ರ, ನಿನ್ನ ಮಗಳು ನಮ್ಮ ಮನೆಯೊಳಗೆ ಓಡಾಡತ್ತಾಳ ಎಷ್ಟು ಚಂದ ಅನ್ಸಾತತಿ ಅಂತ ಅನ್ಸಾತಿತ್ತ ಅನ್ನತಿದ್ರ ಅವರು ಕೂಡ. ಇದು ಬಂದು 2nd ಫ್ಲೋರ್ಗೆ ಬಂದೀವಿ. ಡುಪ್ಲೆಕ್ಸ್ ಐತ್ರಿ ಮನೆ ಇದು. 2nd ಫ್ಲೋರ್ಗೆ ಬಂದು ಸಾಕಷ್ಟು ಗೆಸ್ಟ್ ರೂಮ್ ಮಾಡ್ಯಾರ್ರಿ. ಆಮೇಲೆ ಇದು ಬಂದು ಮ್ಯಾಗಿಂದ ಲಿವಿಂಗ್ ರೂಮ್ ಮಾಡ್ಯಾರ. ಮ್ಯಾಗ್ ಒಂದು ಹಾಲ್ ಇರಲಿ ಅಂತ ಮಾಡ್ಯಾರ. ಸಾಕಷ್ಟು ಗೆಸ್ಟ್ ರೂಮ್ ಮಾಡ್ಯಾರ. ಆಮೇಲೆ ದೊಡ್ಡ ಸ್ಪೇಷಿಯಸ್ ಅದಾವ್ರಿ. ಅವ್ರು ಅದ ಅಂತಾರೆ ಸಾಕಷ್ಟು ನಾವು ಸೈಡ್ ತೆಂಗಿನ ಮರ ಆಗಲಿ ಆಮೇಲೆ ಎಲ್ಲ ಥರದ ಮಾವಿನ ಗಿಡ ಆಗಲಿ ಎಲ್ಲನೂ ಹಚ್ಚಿವಿ. ಹಾಗಾಗಿ ಮಾರ್ನಿಂಗ್ ಎದ್ದ ತಕ್ಷಣ ವಿಂಡೋ ಓಪನ್ ಮಾಡಿದರೆ ಇಷ್ಟು ಫ್ರೆಶ್ ಏರ್ ಬರ್ತದೆ, ಅಷ್ಟು ಫ್ರೆಶ್ ಏರ್ ಬರ್ತದೆ ಅಂತಲೇ ಹೇಳತ್ತಿದ್ರ. ಭಾಳ ಖುಷಿ ಆಗಿ ದೊಡ್ಡದೈತಿ. ಇದು ಬಂದು ಹೋಮ್ ಥಿಯೇಟರ್. ಸೊ ಇನ್ನೂ ವರ್ಕ್ ಇನ್ ಪ್ರೋಗ್ರೆಸ್ ಒಳಗೆ ಐತ್ರಿ ಹೋಮ್ ಥಿಯೇಟರ್ ರೂಮ್ನ. ಇನ್ನೂ ಎಲ್ಲ ಸೆಟಪ್ ಬರೋದೈತಂತನ ಹೇಳತ್ತಿದ್ರ. ಹೋಮ್ ಥಿಯೇಟರ್ದ ಏಕೋ ಪೆಂಡಿಂಗ್ ಐತಂತನ ಹೇಳತ್ತಿದ್ರ. ಅದು ಬಂದು ಹರ್ಷ ಹೋಗಿ ಅದು ಬಾಗ್ಲ ಡೋರ್ ನಾಕ್ ಮಾಡತ್ತಿದ್ ನೋಡ್ರಿ. ಅವ್ರು ಅದು ದೊಡ್ಡ ಮಗನ ರೂಮ. ಅಲ್ಲಿ ಅವ್ರನ್ನ ಮಕ್ಕೊಂಡಿದ್ದಂತ ಹೇಳತ್ತಿದ್ರು. ಇವೆಲ್ಲ ಏನದಾವ ಇವೆಲ್ಲ ಗೆಸ್ಟ್ ರೂಮನ್ನು ಮಾಡ್ಯಾರ ಅವ್ರ. ಬಿಕಾಸ್ ಮನೆಗೆ ಹೋಗೋರು ಬರೋರು ಜನ ಇರ್ತಾರೆ. ಸೊ ಹಾಗಾಗಿ ಸಾಕಷ್ಟು ಗೆಸ್ಟ್ ರೂಮ್ ಮಾಡೀವಿ ಅಂತ ಕೂಡ ಹೇಳತ್ತಿದ್ರ. ಇದು ಬಂದು ಅವ್ರ ಸ್ವಂತ ರೂಮ. ಅದು ಫುಲ್ ದೊಡ್ಡದೈತ್ರಿ. ಆಮೇಲೆ ಅಲ್ಲಿ ಫರ್ನಿಚರ್ ಕೂಡ ಮಸ್ತ್ ಲುಕ್ ಕೊಡತ್ತಿತ್ರಿ. ಆ ಫರ್ನಿಚರ್ ಕೂಡ ಫುಲ್ ದೊಡ್ಡ ಸ್ಪೇಷಿಯಸ್ ರೂಮ್ ಮಾಡ್ಯಾರ. ಫ್ರೆಶ್ ಏರ್ ಬರ್ತೈತಿ, ಫುಲ್ ಬೆಳಕು ಬರ್ತೈತಿ ಮನೆ ತುಂಬ ಎಲ್ಲ. ಆಮೇಲೆ ಇದು ಬಂದು ಡಿರೆಕ್ಟ್ಲಿ ನಾವು ಸ್ನಾನ ಮಾಡಿ ಇಲ್ಲಿ ರೆಡಿ ಆಗಿನ ಹೊರಗಡೆ ರೂಮ್ ಒಳಗೆ ಬರೋದು ಅಂತ ಅದನ್ನ ಹೇಳತ್ತಿದ್ರು ಅವ್ರು. ಬಾತ್ರೂಮ್ ಆಗಲಿ ಆಮೇಲೆ ಏನಂತ ಅಂದ್ರೆ ಪ್ರತಿಯೊಂದು ರೂಮ್ ಆಗಲಿ ಫುಲ್ ಕ್ಲೀನ್ ಆ್ಯಂಡ್ ನೀಟ್ ಇಟ್ಟಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೇನು ಹೋಮ್ ಟೂರ್ ತೋರ್ಸತ್ತಾರ ನೋಡ್ರಿ. ಸೊ ನಾನು ಕೂಡ ಹೋಮ್ ಟೂರ್ ಮಾಡತ್ತೀನಿ. ಬಹಳ ಲೈಕ್ ಆತ್ರಿ. ಆ್ಯಕ್ಚುಲಿ ನನಗಂತೂ ಈ ಮನೆ ಸಿಕ್ಕಾಬಟ್ಟಿ ಲೈಕ್ ಆಗೋ ಹಂಗೆ ಐತ್ರಿ ಇದು ಮನಿನ. ಸೊ ನಿಮಗೆ ಕೂಡ ಲೈಕ್ ಆಗ್ತೈತೆ ಅಂತನ ಅನ್ಕೋತೀನಿ. ಇದು ಮನೆ ಮಾಡ್ಬೇಕಂದ್ರೆ ಅವ್ರು ಅದನ್ನ ಹೇಳತ್ತಿದ್ರು. ಇಷ್ಟೆಲ್ಲ ಮಾಡೀವಿ ನಾವು, ಇದನ್ನೆಲ್ಲ ಒಂದು ರಾತ್ರಿ ಒಳಗೆ ಏನೂ ಆಗಿಲ್ವಾ, ಸಿಕ್ಕಾಪಟ್ಟಿ ಕಷ್ಟಪಟ್ಟೀವಿ. ಆಮೇಲೆ ಎಷ್ಟು ಚಿಕ್ಕ ಮನೆ ಒಳಗಿದ್ವಿ ನಾವು, ಇವಾಗ ಇಷ್ಟು ದೊಡ್ಡ ಮನೆ ಒಳಗೆ ಅದೀವಿ ಅಂತ ಅವರು ಕೂಡ ಹೇಳತ್ತಿದ್ರು. ಸೊ ಇದು ಬಂದು ಮನೆ ಒಳಗನ ಜಿಮ್ ಮಾಡ್ಕೊಂಡಾರ. ಸೊ ಇಲ್ಲಿ ನೋಡ್ರಿ ಇದೆಲ್ಲ ಜಿಮ್ ಐತಿ. ಅವ್ರ ಮಕ್ಕಳು ಮಾಡ್ತಾರಂತ್ರಿ ಜಿಮ್ಮ. ಸೊ ಹಾಗಾಗಿ ಜಿಮ್ ಎಲ್ಲನೂ ಸಾಮಾನು ತಂದಿಟ್ಟಿದ್ರೆ. ಆ್ಯಕ್ಚುಲಿ ಆ ದಿವಸ ಸಾಂಗ್ಲಿ ಒಳಗೆ ಸಿಕ್ಕಾಬಟ್ಟಿ ಮಳೆ ಆಗಿತ್ತು ರೀ. ಹಾಗಾಗಿ ಒಂದು ಸ್ವಲ್ಪ ಡಸ್ಟ್ ಆಗಿತ್ತು.
ಭಾಳ ಕೆಟ್ಟ ಹವಾನು ಬಿಟ್ಟಿತ್ತ ಆ ದಿವಸ, ಗಾಳಿನೂ ಭಾಳ ಬಿಟ್ಟಿತ್ತ, ಹಾಗಾಗಿ ಸಿಕ್ಕಾಪಟ್ಟಿ ಡಸ್ಟ್ ಆಗಿಬಿಟ್ಟಿತ್ತ ಜಿಮ್ನ. ಅವ್ರು ಹೇಳತ್ತಿದ್ರು ಇಷ್ಟು ಡಸ್ಟ್ ಯಾವಾಗನ ಇರಂಗಿಲ್ಲ, ನಿನ್ನೆರೆ ಭಾಳ ಕೆಟ್ಟ ಮಳೆ ಆಗಿತ್ತು, ಹಾಗಾಗಿ ಇವತ್ತು ಭಾಳ ಡಸ್ಟ್ ಆಗೈತಿ, ನೋಡೋಣ ನಾಳೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕಂತ ಹೇಳತ್ತಿದ್ರು. ಆ್ಯಕ್ಚುಲಿ ಅವ್ರು ಅಂದ್ರೆ ನಮ್ಮ ಮನೆ ನಾವು ಜಾಸ್ತಿ ನೀಟ್ ಕ್ಲೀನ್ ಮಾಡ್ತೀವಿ ಅಂದರೆ ನಾವು ಮಾಡ್ತೀವಿ. ಆ್ಯಕ್ಚುಲಿ ಜನನೂ ಕೆಲಸ ಮಾಡಕ್ಕೆ ಬರ್ತಾರೆ, ಬಟ್ ನಾನು ಮೋಸ್ಟ್ ಪ್ರೊಬಾಬ್ಲಿ ನನ್ನ ಕೈಲಿ ಎಷ್ಟು ಕ್ಲೀನ್ ಮಾಡೋದಾಗ್ತೈತಿ ನಾ ಅಷ್ಟೇ ಕ್ಲೀನ್ ಮಾಡ್ತೀನಿ ಅಂತ. ಇದು ಬಂದು ಟೆರೆಸ್. ಆ್ಯಕ್ಚುಲಿ ಕೆಲವೊಂದು ಸಾಮಾನುಗಳು ಇಟ್ಟಿದ್ರೆ ಫುಲ್ಲು ದೊಡ್ಡದೈತ್ರಿ ಟೆರೆಸ್, ಫುಲ್ ಸ್ಪೇಷಿಯಸ್ ಐತಿ, ಭಾಳ ಮಸ್ತ್ ಅನಿಸಿತ್ತು ನೋಡಿದ ಮೇಲೆ ಕೂಡ. ಇಷ್ಟು ದೊಡ್ಡದು ಮಣಿ ಐತಿ ಇಲ್ಲ ಇಷ್ಟೆಲ್ಲ ಐತಿ ಅಂತ ಯಾವುದೂ ಥರದ ಆ್ಯಟಿಟ್ಯೂಡ್ ಇಲ್ಲ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಮಸ್ತ್ ಐತ್ರಿ ನೇಚರ್ ಕೂಡ. ಇವಾಗ ನೋಡ್ರಿ ಇದೇನು ನಿಮಗೆ ಅಲ್ಲಿ ಫುಲ್ ಫ್ರಂಟ್ ಗೇಟ್ ಕಾಣತೈತಿ ನೋಡ್ರಿ, ಅಲ್ಲಿಂದ ಅವ್ರ ಮನೆ ಸ್ಟಾರ್ಟ್ ಆಗ್ತೈತಿ. ಸೊ ಹಂಗೆ ಬಂದು ಇದೆಲ್ಲ ದೊಡ್ಡ 2 ಎಕರೆ ಒಳಗೆ ಅವ್ರ ಮನೆ ಕನ್ಸ್ಟ್ರಕ್ಟ್ ಮಾಡ್ಕೊಂಡಾರ. ಇಲ್ಲಿ ನೋಡ್ರಿ ಈ ಥರ ಐತಿ ಮನಿನ. ಸೊ ನನಗೆ ಕೂಡ ನೋಡಿದ್ಮೇಲೆ ಖುಷಿ ಆಯ್ತು. ಆಮೇಲೆ ಅವ್ರ ಆ್ಯಕ್ಚುಲಿ ಹೇಳತ್ತಿದ್ರು ಏನಂದ್ರೆ ಒಂದ್ಸಲ ಬಾ ಮನೆಗೆ ಮಸ್ತ್ ಆರಾಮ್ಸೆ ಊಟದು ಮಾಡಿ ಹೋಗ್ರಿ ಅಂತ ಹೇಳತ್ತಿದ್ರು. ನಾನು ಸಡನ್ಲಿನ ರಾಧಿಕಾಂದು ಫಂಕ್ಷನ್ ಮುಗಿಸ್ಕೊಂಡು ಇವ್ರ ಮನೆಗೆ ಹೋದೆ. ಇದು ನೋಡ್ರಿ ವಾಚ್ದು ಒಂದು ಸ್ಟ್ಯಾಂಡ್ ಐತಿ. ಆಮೇಲೆ ಇದು ಒಂದು ನನಗೆ ಲೈಕ್ ಆತ್ರಿ, ಸೊ ಅದು ಹಾಗಾಗಿ ಹತ್ತತೆ ನೀವೇ ವಿಡಿಯೋಗಳು ಬಂದಲ್ಲ ರಾಮನವಮಿದು. आम्हाला सांगा तुम्ही करून चालू आम्ही आता. ಫುಲ್ ಬ್ಯಾಟ್ನ ಎಂಜಾಯ್ ಮಾಡಿದ. ಬಿಕಾಸ್ ಅವ್ರ ದೊಡ್ಡ ಮಗ ಕ್ರಿಕೆಟರ್ ಅದಾನ್ರಿ, ಕ್ರಿಕೆಟ್ ಆಡ್ತಾನೆ. ಸೊ ಹಾಗಾಗಿ ಫುಲ್ ಮನೆಯೊಳಗೆ ಬ್ಯಾಟ್, ಬಾಲ್, ಗ್ಲೌಸ್ ಅವೆಲ್ಲನೂ ಇದ್ದು रिलेशन आम्हाला ओळख झालेली पुट्टी आंटीकडून. काय ते एवढं वाढलं ना रिलेशन, काय बोलायचंच नाही ते. ಅಂತ ಸಾರಿ ಕೂಡ ಗಿಫ್ಟ್ ಕೊಟ್ರ. ಆ್ಯಕ್ಚುಲಿ तुम्ही साधं म्हणताय. ಕೇಳಿಲ್ಲ, ಫಸ್ಟ್ ಟೈಮ್ ಬಂದಿರಿ, ಹಾಗಾಗಿ ಅರ್ಶಿನ ತಗೋರಿ ಅಂತ ಹೇಳಿದ್ರು. ಆ್ಯಕ್ಚುಲಿ ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯ್ತು ರೀ ಅವ್ರ ನೇಚರ್. ಆಮೇಲೆ ಅವ್ರ ಮನೆ ಕೂಡ ಸಾಕಷ್ಟು ಮಸ್ತ್ ಐತ್ರಿ. ಆ್ಯಕ್ಚುಲಿ ಅವರ ಡ್ರೀಮ್ ಹೌಸನ್ನು ಅಂತ ಅನ್ಬೋದು. ಲಿಟ್ರಲಿ ಭಾಳ ಮಸ್ತ್ ಅನಿಸಿತ್ತು. ಆಮೇಲೆ ಈ ಥರ ಐಶ್ವರ್ಯ ಏನಿರ್ತದೆ ಎಲ್ಲರಿಗೂ ಕೂಡ ಸಿಗಂಗಿಲ್ಲ. ಅವ್ರು ಯಾರಿಗೆ ಸಿಕ್ಕೈತೆ ನೋಡ್ರಿ ಅವರು ಮಸ್ತ್ ಎಂಜಾಯ್ ಮಾಡಿರಿ ಅಂತ ಹೇಳ್ತೀನಿ. ಎಲ್ಲರಿಗೂ ಈ ಥರ ಐಶ್ವರ್ಯ ಸಿಗ್ತದೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಯಾರಿಗೆ ಸಿಕ್ಕೈತಿ ಅವ್ರು ಫುಲ್ ಎಂಜಾಯ್ ಮಾಡಿ ಆಮೇಲೆ ಅದ್ರದ್ದು ಫುಲ್ ಉಪಯೋಗ ತಗೊಂಡು ಲೈಫ್ನ ಫುಲ್ ಲೀಡ್ ಅವ್ರದ್ದು ಪ್ರಾಪರ್ ಒಂದು ಮನಿದಂದ್ರೆ ಈ ಥರ ಹೊರಗಿನ ಮನಿ ಏನೈತೆ ನೋಡ್ರಿ ಲುಕ್ ಈ ಥರ ಐತಿ. ಸೊ ನಿಮಗೆ ಹೆಂಗೆ ಅನಿಸ್ತ ಇದು ವಿದ್ಯಾ ಪಪ್ಪು ಡೋಂಗ್ರೆ ZP ಸದಸ್ಯ ಮತ್ತು ಅವ್ರ ಹಸ್ಬೆಂಡ್ ಬಂದು ZP ಉಪಾಧ್ಯಕ್ಷ. ಅವರ ಮನೆ ನಿಮಗೆ ಹೆಂಗೆ ಅನಿಸ್ತ ಅನ್ನೋದ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ.